ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ ಸತೀಶ್ ಹೆಗಡೆ. ಶ್ರೀ ಸೋಂದಾ ಸ್ವರ್ಣವಳ್ಳಿ ಮಠದ ಗುರುದ್ವಯರ ಚರಣ ಕಮಲಗಳಿಗೆ ವಂದಿಸಿ ನಮ್ಮ ಅಂತರ್ಜಾಲೀಯ ಶ್ರೀ ಭಗವದ್ಗೀತಾ ಅಭಿಯಾನದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಪರಮಪೂಜ್ಯರ ಆದೇಶದಂತೆ ಅವರ ಆಶೀರ್ವಾದದಿಂದ ಕಳೆದ ವರ್ಷ ವಿಜಯದಶಮಿಯ ಶುಭ ದಿನ ಈ ತರಗತಿಗಳು ಪ್ರಾರಂಭವಾಗಿ ಯಶಸ್ವಿಯಾಗಿ ನಡೆಯುತ್ತಾ ಈಗ 18 ಅಧ್ಯಾಯಗಳು ಸಂಪೂರ್ಣವಾಗುತ್ತಿದೆ ಎಂದು ಹೇಳಲು ತುಂಬ ಹೆಮ್ಮೆ ಎನಿಸುತ್ತಿದೆ. ಇದೊಂದು ಅಭೂತಪೂರ್ವ ಅನುಭವ. ಆರಂಭದಲ್ಲಿ ನಾನು ವಿದ್ಯಾರ್ಥಿನಿಯಾಗಿ ಸೇರಿಕೊಂಡೆ. ಆಮೇಲೆ ನನಗೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವಂತಹ ಸೌಭಾಗ್ಯ ದೊರೆಯಿತು. ನಮ್ಮ ವರ್ಗದಿಂದಲೂ 3 ವಿದ್ಯಾರ್ಥಿನಿಗಳು ಈಗ ಶಿಕ್ಷಕಿಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಒಟ್ಟು 71 ವರ್ಗಗಳಿದ್ದು 142 ಶಿಕ್ಷಕರಿದ್ದಾರೆ ಹಾಗೂ 1800 ವಿದ್ಯಾರ್ಥಿಗಳು ಆಸಕ್ತಿಯಿಂದ ಖುಷಿಯಿಂದ ಕಲಿಯುತ್ತಿದ್ದಾರೆ. ಈ ಭಗವದ್ಗೀತೆಯ ನಿತ್ಯ ಪಠಣದಿಂದ ಒಂದು ದೈನಂದಿನ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ ಹಾಗೂ ಕೆಲಸದಲ್ಲಿ ಉತ್ಸಾಹವೂ ಹೆಚ್ಚಾಗಿದೆ ಎಂದು ಎಲ್ಲರ ಅಭಿಪ್ರಾಯ, ಎಲ್ಲ ವಿದ್ಯಾರ್ಥಿಗಳ ಒಂದು ಸಾಮಾನ್ಯವಾದ ಅನುಭವ. ಮನೆಯ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಬದಲಾವಣೆಯಾಗಿದೆ. ಮಕ್ಕಳು ಕೂಡ ನಮ್ಮೊಂದಿಗೆ ಭಗವದ್ಗೀತೆ ಹೇಳ್ತಾ ಇದ್ದಾರೆ ಎಂದು ಕೆಲವರ ಅನಿಸಿಕೆ. ಆರೋಗ್ಯ ಸಮಸ್ಯೆ ಇರುವವರು ಆರೋಗ್ಯದಲ್ಲಿ ತುಂಬ ಸುಧಾರಣೆಯಾಗಿದೆ ಹಾಗೂ ಒಂದು ಮಾನಸಿಕ ಶಕ್ತಿ ಹಾಗೂ ಧೈರ್ಯ ಹೆಚ್ಚಾಗಿದೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ವರ್ಗಗಳಲ್ಲಿ ವಿಶ್ವವಂದಿತೆ ಭಗವದ್ಗೀತೆಯನ್ನು ಶುದ್ಧ ವ್ಯಾಕರಣಯುಕ್ತವಾಗಿ, ಸ್ಪಷ್ಟವಾಗಿ ಹಾಗೂ ರಾಗಬದ್ಧವಾಗಿ ಕಲಿಯುವಂತಹ ಸದಾವಕಾಶವಿದೆ. ಆಬಾಲವೃದ್ಧರೂ ಕಲಿಯಬಹುದು. ತಮ್ಮ ತಮ್ಮ ಮನೆಯಲ್ಲೇ ಕುಳಿತು ಈ ವರ್ಗವನ್ನು ಸೇರಬಹುದು. ಈ ರೀತಿಯ ಒಂದು ಒಳ್ಳೆಯ ಅನುಭವದಿಂದ ನಮ್ಮ ಪರಮಪೂಜ್ಯರು ಹೇಳಿದಂತೆ ಸರ್ವರ ಮನೆಯಲ್ಲೂ ಮನದಲ್ಲೂ ಭಗವದ್ಗೀತೆ ಅಂತ ಹೇಳಿದಾರಲ್ಲ, ಹಾಗೆ ನಾವೆಲ್ಲ ಒಂದು ಹೆಚ್ಚಿನ ಸಂಖ್ಯೆಯಿಂದ ಈ ವರ್ಗಗಳನ್ನು ಸೇರಿಕೊಂಡು ಭಗವದ್ಗೀತೆಯನ್ನು ಕಲಿಯೋಣ ಹಾಗೂ ಕಲಿಸೋಣ ಎಂದು ನನ್ನ ಒಂದು ಸವಿನಯ ವಿನಂತಿ. ಹಾಗೂ ಈ ವರ್ಗಗಳನ್ನು ಪ್ರಾರಂಭಿಸಲು ಮತ್ತು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ, ಶ್ರಮಿಸಿದ ಸರ್ವರಿಗೂ ಹೃತ್ಪೂರ್ವಕ ವಂದನೆಗಳು, ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು.